ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆರ್ ಸಿ ಬಿಯ ಸ್ಕ್ವಾಡಿಂದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11ನ ನಾನು ರೆಡಿ ಮಾಡಿದ್ದೀನಿ. ಇದು ನನ್ನ ಪ್ರಕಾರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಆಗಿದೆ. ಹೇಗಿದೆ ಅಂತ ನೋಡಿ, ಇನ್ನು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ ಆರ್ ಸಿ ಬಿಯ ಪ್ಲೇಯಿಂಗ್ 11ನ. ಹೌದು, ಓಪನಿಂಗ್ ಆಗಿ ಬರ್ತಾರೆ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್. ಹೌದು, ವಿರಾಟ್ ಕೊಹ್ಲಿ ಒಂದು ಕಡೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಕೊನೆಯಲ್ಲಿ ಬೆಂಕಿಯಾಗಿ ಎಂಡ್ ಮಾಡ್ತಾರೆ. ಇನ್ನು ಫಿಲಿಪ್ ಸಾಲ್ಟ್ ಪವರ್ ಪ್ಲೇಯಿಂದನೇ ಗುದ್ತಾರೆ ಅಂತಲೇ ಹೇಳಬೇಕು. ಇದು ಒಂದು ಬೆಂಕಿಯಾಗಿ ಸಾಲಿಡ್ ಆಗಿರೋ ಓಪನಿಂಗ್ ಇದೆ ಅಂತಲೇ ಹೇಳಬೇಕು. ನಂತರ ನಂಬರ್ 3ಯಲ್ಲಿ ನಾನು ದೇವದತ್ ಪಡಿಕ್ಕಲ್ನ ಇಟ್ಟಿದ್ದೀನಿ. ಹೌದು, ಇವರಿಗೆ ಸ್ವಲ್ಪ ಚಾನ್ಸ್ ಬೇಕು ಗುರು, ಇವ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಆರ್ ಸಿ ಬಿಯಲ್ಲಿದ್ದಾಗ ಇವರೇ ನಮ್ಮ ಟೀಮಲ್ಲಿ ಚೆನ್ನಾಗಿ ಆಡ್ತಾಯಿದ್ರು. ಇನ್ನು 4ನೇ ಸ್ಥಾನದಲ್ಲಿ ಆಬ್ವಿಯಸ್ಲಿ ರಜತ್ ಪತಿದಾರ್, ಗೊತ್ತಿರೋದೇ ಫಾರ್ಮಲ್ಲಿದ್ದಾರೆ ಅಂತ. ಇನ್ನು 5ನೇ ಸ್ಥಾನದಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್. ಹೌದು, ಇವರು ವಿದೇಶಿ ಆಟಗಾರ, ಸಖತ್ತಾಗಿ ಕೊನೆಯಲ್ಲಿ ಬಂದು ಗುದ್ತಾರೆ ಅಂತಲೇ ಹೇಳಬೇಕು. ಇನ್ನು 6ನೇ ಸ್ಥಾನದಲ್ಲಿ ಟಿಮ್ ಡೇವಿಡ್. ಇವರು ಕೂಡ ಸೇಮೇ, ಲಾಸ್ಟಲ್ಲಿ ಬಂದು ಫಿನಿಷ್ ಮಾಡ್ತಾರೆ ಅಂತ ಹೇಳಬೇಕು. ಇನ್ನು ನಂಬರ್ 7ನಲ್ಲಿ ಕುರ್ನಾಲ್ ಪಾಂಡ್ಯ. ಇವರು ಆಲ್ರೌಂಡರ್ ಅಂತಲೇ ಹೇಳಬೇಕು. ಕುರ್ನಾಲ್ ಪಾಂಡ್ಯನೂ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಬೌಲಿಂಗಲ್ಲಿ ಸಖತ್ ಎಕನಾಮಿಕಲ್ ಅಂತಲೇ ಹೇಳಬೇಕು. ನಮ್ಮ ನಂಬರ್ 8ರಲ್ಲಿ ಸ್ಪಿನ್ ಕಿಂಗ್ ಭುವನೇಶ್ವರ್ ಕುಮಾರ್. ಇವರನ್ನು ಪವರ್ ಪ್ಲೇಯಲ್ಲಿ ಸಖತ್ತಾಗಿ ಯೂಸ್ ಮಾಡ್ಬೋದು, ಯಾಕಂದರೆ ಸಖತ್ತಾಗಿ ಸ್ವಿಂಗ್ನ ಮಾಡ್ತಾರೆ ಅಂತಲೇ ಹೇಳಬೇಕು. ಇನ್ನು ನಂಬರ್ 9ನಲ್ಲಿ ಸುಹೇಶ್ ಶರ್ಮಾ. ಹೌದು, ಸ್ಪಿನ್ನರ್, ಸಖತ್ತಾಗಿರೋ ಪಿಕ್ನಿ ಮಾಡಿ ಸಖತ್ತಾಗಿ ವರ್ಕ್ ಆಗ್ತಾರೆ ಸ್ಪಿನ್ನಿಂಗ್ ಟ್ರ್ಯಾಕಲ್ಲಿ, ಚೆನ್ನೈ ಮತ್ತು ಲಕ್ನೋ ಪಿಚ್ಚಲ್ಲಿ ಅಂತಲೇ ಹೇಳಬೇಕು. ಇನ್ನು ನಂಬರ್ 10 ಜೋಶ್ ಹೇಜಲ್ವುಡ್. ಹೌದು, ಇವರು ಕೂಡ ಸಖತ್ತಲ್ಲಿ ಪವರ್ ಪ್ಲೇ ಮತ್ತು ಡೆತ್ ಓವರಲ್ಲಿ ಆಗೋ ಬೌಲರ್. ಇನ್ನು ನಂಬರ್ 11 ಯಶ್ ದಯಾಲ್. ಇವರು ಗೊತ್ತಿರೋದೇ ಆರ್ ಸಿ ಬಿಯಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಸಿಕ್ ದಾರ್ ಅಥವಾ ಜಾಕೋಬ್ ಬೆಥೆಲ್. ಹೌದು, ರಸಿಕ್ ದಾರ್ ಒಬ್ಬ ಬೌಲರ್ ಆದರೆ ಜಾಕೋಬ್ ಬೆಥೆಲ್ ಆಲ್ರೌಂಡರ್ ಅಂತ ಹೇಳ್ಬೋದು. ಹೌದು, ರಸಿಕ್ ದಾರ್ ಇಂಪ್ಯಾಕ್ಟ್ ಪ್ಲೇಯರ್ ದೇವದತ್ ಪಡಿಕ್ಕಲ್ ಜಾಗದಲ್ಲಿ ಬರ್ಬೋದು, ಮತ್ತು ಜಾಕೋಬ್ ಬೆಥೆಲ್ ಅವರು ಟಿಮ್ ಡೇವಿಡ್ ಜಾಗದಲ್ಲಿ ಬರ್ಬೋದು ಅಲ್ವಾ, ಜೋಶ್ ಹೇಜಲ್ವುಡ್ ಜಾಗದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು ಅಂತ ಹೇಳ್ತೀನಿ. ಹೇಗಿತ್ತು ಅಂತ, ಇದು ನನ್ನ ಆರ್ ಸಿ ಬಿ ಪ್ಲೇಯಿಂಗ್ 11 ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಿಮಗೇನಾದರೂ ಈ ಪ್ಲೇಯಿಂಗ್ 11 ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ. ಇದು ಪ್ಲೇಯಿಂಗ್ 11 ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹೀಗೆ ಹೊಸ ವಿಡಿಯೋ ಒಂದಿಗೆ ಬರ್ತಾಯಿರ್ತೀನಿ. ಆರ್ ಸಿ ಬಿಯ ಪ್ಲೇಯಿಂಗ್ 11 ನಿಮ್ಮ ಪ್ರಕಾರ ಹೇಗಿರಬೇಕು ಅಥವಾ ಹೇಗೆ ಮಾಡ್ತಾರೆ ಅಂತ ನೋಡೋಣ.